ಮಾಜಿ ಶಾಸಕ ಸ್ನೇಹಜೀವಿ ಎಚ್ಪಿ ಮಂಜುನಾಥ್ ಅವರ 58ನೇ ಹುಟ್ಟುಹಬ್ಬದ ಅಂಗವಾಗಿ ಪತ್ರಿಕಾ ವಿತರಕರಿಗೆ ಅನುಕೂಲವಾಗಲೆಂದು ಜರ್ಕಿನ್ ವಿತರಣೆ ಮಾಡಲಾಯಿತು. ಇನ್ನು ಹುಣಸೂರಿನ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಹಾಗೂ ಉದ್ಯಮಿಗಳಾದ ನಾಡಪನಹಳ್ಳಿ ರಾಜು, ಶಿವರಾಜೇಗೌಡ ಪತ್ರಿಕೆ ವಿತರಕರಿಗೆ ಜರ್ಕಿನ್ ಕೊಡುಗೆಯಾಗಿ ನೀಡಿ ಮಾತನಾಡುತ್ತಾ, ಮಾಜಿ ಶಾಸಕರ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಮಳೆ ಗಾಳಿ ಎನ್ನದೇ ಪ್ರತಿನಿತ್ಯ ಮುಂಜಾನೆಯೇ ಪತ್ರಿಕೆಗಳನ್ನು ಹಂಚಿ ತಮ್ಮ ಜೀವನವನ್ನ ಸಾಗಿಸುತ್ತಿರುವುದನ್ನು ಕಣ್ಣಾರೆ ಕಂಡು ನಾನು ಇವರಿಗೆ ಏನಾದರೂ ಸಹಾಯ ಮಾಡಲೇಬೇಕು ಅಂದುಕೊಂಡು ಮಾಜಿ ಶಾಸಕರ ಹುಟ್ಟುಹಬ್ಬ ದಿನದಂದು ನಾನು ವಸ್ತುಗಳನ್ನು ನೀಡಿದ್ದೇನೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ಹಾಗೂ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ಆರ್ ಕೃಷ್ಣಕುಮಾರ್ ಅವರುಗಳು ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಈ ಒಂದು ಪತ್ರಕರ್ತರ ವೇದಿಕೆ ಮುಖಾಂತರ ಅವ್ರಿಗೆ ಹುಟ್ಟುಹಬ್ಬದ ಅವರು ಇವತ್ತು ಲೆಕ್ಕದಲ್ಲಿ ಅವರು ಇರಬೇಕಿತ್ತು. ಇವತ್ತಿಲ್ಲಿ ಪ್ರತಿ ವರ್ಷ ಇಲ್ಲೇ ಇರ್ತಿದ್ರು. ಬಟ್ ಇವತ್ತೆಲ್ಲೋ ನಮ್ಮ ಮಂಜುನಾಥ ದೇವರ ದರ್ಶನ ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಇವತ್ತು ಒಂದು 4 ಗಂಟೆಗೆ ಬರ್ತೀವಿ ಅಂತ ಅವರು ಫೋನಿಂಗ್ ಕರ್ಕೊಂಡು ಹೇಳಿದ್ರು. ನಾನು ಇವತ್ತು ಈ ಸಂದರ್ಭದಲ್ಲಿ ಒಂದು ಮಂಜಣ್ಣವ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಮಂಜಣ್ಣವರು ಪ್ರತಿಯೊಬ್ಬ ರಾಜಕಾರಣಿಗಳ ಥರ ಅಲ್ಲ. ಯಾಕೆಂದರೆ ಅವರು ಸರ್ಕಾರದಿಂದ ಎಲ್ಲ MLAಗಳು ಸರ್ಕಾರದಿಂದ ಏನು ಬರ್ತದೆ ಅದನ್ನು ಹೊರತುಪಡಿಸಿ ಮಂಜಣ್ಣವರು ಸಿಕ್ಕಾಪಟ್ಟೆ ಅವ್ರ ಮನೆಯಲ್ಲಿ ಅವ್ರ ಮನೆ ಬೆಳಗ್ಗೆ ಎದ್ದು ಅವ್ರ ಮನೆ ಕಷ್ಟ ಸುಖ ನೋಡ್ತಾರೆ ಅಲ್ವ. ಬಟ್ ತಾಲೂಕಿನ ಹುಣಸೂರು ತಾಲೂಕು ಜನಗಳನ್ನ ಕಷ್ಟ ಸುಖನ ಬೆಳಗ್ಗೆ ಆಯಿತು ಸಾಯಂಕಾಲ ಆಯಿತು ಅವ್ರು ತಲೆ ಇಟ್ಕೊಂಡು ಕೆಲಸ ಮಾಡಿದ್ರು. ನಾನು ಏನಕ್ಕೆ ಅವ್ರು ಪ್ರತಿ ವರ್ಷ ಪ್ರತಿ ಬೆಳೆಯಲ್ಲಿ ಅವ್ರನ್ನ ನೆನ್ಸ್ಕೋತೀನಿ ಅಂದರೆ 18 ವರ್ಷ ಆಗಿದೆ ಇರಬೇಕು ರಾಜಕಾರಣಿಗೆ ಬಂದು ಅವರು MLA ಆದಾಗ. ಬಟ್ ಒಂದಿನೂ ನಾವು ಅವ್ರ ಬಗ್ಗೆ ಏನಾರ ಒಂದು ಯಾವಾಗ ಮಾಡೋದು, ಅವ್ರ ಸಹಾಯ ಅಂತ ನಾವು ಯಾವಾಗ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅವ್ರಿಗೆ ನಮ್ಮ ಸಹಾಯ ಯಾವಾಗ ಆಗೋದು ಅಂತ ಅಂದರೆ ನಾವು ಅವ್ರಿಗೆ ಓಟ್ ಹಾಕುವ ಮುಖಾಂತರ ಅವ್ರನ್ನ ಗೆಲ್ಲಿಸಿದಾಗ ನಮ್ಮ ಸಹಾಯ ಮೇನ್ ಮುಖ್ಯ ಪಾಯಿಂಟ್ ಅದೇ ಅವ್ರಿಗೆ ಮಾಡ್ತೀನಿ ಅಂತ ಕೇಳಿದೆ. ಬಟ್ ಇವತ್ತು ಆ ಸಂದರ್ಭ ಕೂಡ ಬಂತು. ಮಂಜಣ್ಣವ್ರ ಬರ್ಡೇಲೆ ನಾವು ಈ ಒಂದು ಕೊಡೋಣ ಅಂತೇಳಿ ಹೋದ್ಸತಿ ನನ್ನ ಬರ್ಡೇಲಿ ಕೊಡಬೇಕಿತ್ತು. ಆದರೆ ಬೇಡ, ಇದನ್ನು ಮಂಜಣ್ಣವ್ರ ಬರ್ಡೇಗೆ ಕೊಡೋಣ ಅಂತೇಳಿ ಅವತ್ತೇ ನಾವು ನನ್ನ ಸ್ನೇಹಿತರಾದ ಪ್ರಶಾಂತ್ ಅವರು ನಾನು ಅವರು ಹೆಚ್ಚು ಕಮ್ಮಿ LKGಯಿಂದನೂ ಜೊತೆಯಲ್ಲೇ ಇಲ್ಲೇ ಸೆಂಟ್ ಜೋಸೆಫಲ್ಲಿ ಓದ್ತಾ ಇದ್ವಿ. ಈಗ ಅವರು ಸುಧಾ ಹೈಕೋರ್ಟ್ ಲಾಯರ್, ಒಳ್ಳೆ ಲಾಯರ್ ಆಗಿ ಆಲ್ಮೋಸ್ಟ್ ಅವರು ಯಾರು ಅವ್ರು ತಿಳ್ಕೊಳ್ಳೋದಿಲ್ಲ ಅಂದರೆ ಅವರು ಹುಣಸೂರಲ್ಲಿ ಇದ್ದೀವಿ ಅಂತ ಈಗ ಹೋದ್ಸತಿ ನನ್ನ ಬರ್ಡೇ ಬಂದಾಗಲೇ ಹುಣಸೂರಲ್ಲಿ ಇದ್ದೀವಿ ಅಂತ ಎಲ್ಲರೂ ಗೊತ್ತಾಯ್ತಾ ಇರೋದು. ಬಟ್ ಅವ್ರು ಅಲ್ಲಿ ಏನೇನು ಸೇವೆ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಕೇಳ್ಕೊಂಡ್ರೆ ನಮ್ಗೆ ಇನ್ನೊಂದು ಸುಧಾ ಪಾಪ ಅವ್ರು ಇಂಥ ಆ ಟೈಮ್ ಗೊತ್ತಿಲ್ಲ ಬಂದಿದ್ದಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ಅವರು ಸುಧಾ ಅವತ್ತು ನಮ್ಮ ಬರ್ಡೇ ದಿನ ಇಲ್ಲ ಇದೊಂದು ಕಾರ್ಯಕ್ರಮನ ಮಾಡೋಣ, ನೆಕ್ಸ್ಟ್ ಮುಂದಿನ ಬರ್ಡೇಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದು ಇವತ್ತು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಮುಖ್ಯವಾಗಿ ದೀಪಕ್ ಸರ್ ಅಷ್ಟು ಅವ್ರಿಲ್ಲ ಬ್ಯುಸಿಲಿ ಹೇಳ್ತಾ ಇದ್ರು, ಅಷ್ಟು ಬ್ಯುಸಿಲಿ ಅವ್ರಿಗೆ ಅಷ್ಟು ಕೆಲಸ ಇದ್ರು ಸುಧಾ ಈ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಅವರು ಬಂದು ಕೂತು ಸುಮಾರು ಟೈಮ್ ಹೆಚ್ಚು ಕಮ್ಮಿ ಒಂದು ನಾವು ಬರೋಕ್ಕೂ ಮುಂಚೆನೆ ಒಂದು ಅರ್ಧ ಗಂಟೆ ಮುಂಚೆನೆ ಬಂದು ಕೂತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸುಧಾ ನಾನು ತುಂಬ ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ನನಗೆ ಅಮರಣ ನೆನ್ನೆ ಹೇಳಿದ್ರು. ನನಗೆ ದೀಪಕ್ ಸರ್ ಬರ್ತಾರೆ ಅಂತ ಗೊತ್ತಿಲ್ಲ. ಆದರೂ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ, ಅದಕ್ಕೆ ಸುಮಾರು ಸಂತೋಷ ಸರ್. ಅವ್ರ ಬಗ್ಗೆ ನಮಗೆ ಕೆಲವು ಯಾರಿಗೂ ಮಂಜಣ್ಣವ್ರಿಗೆ ಅವ್ರ ಫ್ಯಾಮಿಲಿ ಅವ್ರಿಗೆ ಕರ್ನಾಟಕದಲ್ಲಿ ಸ್ನೇಹಿಜೀವಿ ಮತ್ತು ದಾನಶೂರ ಕಳ್ಳರು ಅಂತ ಏನಾಗಿದ್ದಾರೆ 3 ಜನ. ಒಂದು ರೆಬಲ್ ಸ್ಟಾರ್ ಆಫೀಸ್, 2ನೇ ಪುರಿ, 3ನೇವರು HP ಮಂಜುನಾಥ್ ಅಂದರೆ ತಪ್ಪಾಗ್ತದೆ. ದಾನದಲ್ಲಿ ಮತ್ತೊಂದು ಹೆಸರು ಹುಣಸೂರಿನಲ್ಲಿ ಅವರೇ ಬರೋದು, ಸ್ನೇಹಿಜೀವಿನೂ ಕೂಡ ಅವರೇ. ಹಾಗಾಗಿ ಪತ್ರಕರ್ತರ ಸಂಘದ ಬಗ್ಗೆ ಅವ್ರಿಗೆ ಒಂದಷ್ಟು ತುಂಬ ಆಳವಾದ ಆತ್ಮೀಯತೆಯ ಸಂಬಂಧ ಇದೆ. ಆ ನಿಟ್ಟಲ್ಲಿ ಅವ್ರದ್ದು ನಮ್ಮದು ಕೂಡ ಅವ್ರು ಗೆಲ್ಲಿ ಸೋಲಿ ಅವ್ರು ನಮ್ಮ ಜೊತೆಗೆ ಇರ್ತಾರೆ, ನಾವು ಅವ್ರ ಜೊತೆ ಇದ್ದೀವಿ. ರಾಜಕೀಯದಲ್ಲಿ ಗೆಲುವು ಸೋಲು ಸಾಮಾನ್ಯ, ಹಾಗಾಗಿ ಅದು ಭೇಟಿ ಬೇರೆ. ಬಟ್ ಪತ್ರಕರ್ತರ ಸಂಘದಲ್ಲಿ ನಾವೆಲ್ಲರ ಜೊತೆ ಒಂದು ಒಳ್ಳೆ ಆತ್ಮೀಯ ಬಾಂಧವ್ಯವನ್ನು ಇಟ್ಕೊಂಡಿದ್ವಿ. ಹಿಂದೆ ನಮ್ಮ ರಾಜು ಶಿವರಾಜೇಗೌಡರ ಬರ್ತಡೇಗೂ ಕೂಡ ಈಗ ನಮ್ಮ ಬರ್ತಡೇನ ನಾವೇ ಆಚರಿಸ್ಕೊಳ್ಳೋಕ್ಕಾಗಲ್ಲ, ಅದನ್ನು ಅಭಿಮಾನಿಗಳು ಅಥವಾ ಸ್ನೇಹಿತರು ಪ್ರೀತಿ ಪಾತ್ರರೇ ಆಚರಿಸ್ಬೇಕು. ಆ ನಿಟ್ಟಲ್ಲಿ ರಾಜು ಶಿವರಾಜೇಗೌಡರು ಕೆಲವೇ 2 ತಿಂಗಳ ಹಿಂದೆ ಭಾಳ ಅದ್ದೂರಿಯಾಗಿ ಹುಣಸೂರಿಗೆ ಜನತೆಗೆ ಒಂದಷ್ಟು ಸೇವೆಗಳನ್ನು ಒದಗಿಸಿದರು. ಆರೋಗ್ಯ ಸೇವೆ ಇರ್ಬೋದು, ಉದ್ಯೋಗ ಇರ್ಬೋದು, ಇನ್ನಿತರೆ ಹಲವಾರು ಸೇವೆಗಳನ್ನು ಒದಗಿಸಿದರು. ಆ ನಿಟ್ಟಲ್ಲಿ ಇವತ್ತು ನಮ್ಮ ವಿತರಕ ಸಂಘದ ಅಧ್ಯಕ್ಷರಾದ ನಮ್ಮ ನಟರಾಜ್ ಅವರ ಕೋರಿಕೆ ಮೇರೆಗೆ ರಾಜು ಶಿವರಾಜೇಗೌಡರು ಈ ಒಂದು 6 ತಿಂಗಳಿಂದ ಒಂದು ಭರವಸೆ ಕೊಟ್ಟಂತೆ ಇವತ್ತು ಏನು ಮಳೆಯಲ್ಲಿ ಮುದ್ರಣ, ಈ ಪೇಪರ್ ಮುದ್ರಣ ಇಲ್ಲ ಅಂದರೆ ಪತ್ರಿಕೋದ್ಯಮ ಯಾವುದೇ ಸೋಷಿಯಲ್ ಏನೇ ಮೀಡಿಯಾ ಬಂದರೂ ಮುದ್ರಣ ಅನ್ನೋದು ಯಾವತ್ತೂ ಮೇಲ್ಪಂಕ್ತಿರುತ್ತೆ. ಆ ಮುದ್ರಣಕ್ಕೆ ಅದರದೇ ಆದ ಶಕ್ತಿ. ಯಾಕೆಂದರೆ ಸತ್ಯತೆ ಏನಾದರೂ ನಾವೇನಾದರೂ ಕಾಣಬೇಕು ಅಂದರೆ ಹೆಚ್ಚು
ಮಾಧ್ಯಮ ಅದಾದ್ರೆ ಮುದ್ರಣ ಮಾಧ್ಯಮ ಅಂತ. ಆ ನಿಟ್ಟಿನಲ್ಲಿ ಆ ಮುದ್ರಣ ಮಾಧ್ಯಮವನ್ನು ಪ್ರತಿನಿತ್ಯ ಮನೆ ಬಾಗಿಲು ತಲುಪಿಸುವಂಥ ವಿತರಕರಿಗೆ, ಪೇಪರ್ ಹಂಚುವ ಮಕ್ಕಳಿಗೆ ಇವತ್ತು ರಾಜು ಶಿವರಾಜೇಗೌಡರು ಒಂದು ಒಳ್ಳೆ ಕೊಡುಗೆಯನ್ನು, ಮಳೆಯಲ್ಲಿ ಅವರು ಪೇಪರ್ ಹಾಕುವಾಗ ಹಿಂಸೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಟರಾಜ್ ಅವರ ಮನೆಗೆ ಇವತ್ತು ಒಂದು ಒಳ್ಳೆ ಜರ್ಕಿನ್ ರೈನ್ ಕೋಟನ್ನು ಕೊಡಿಸ್ತಾ ಇದ್ದಾರೆ. ಅವ್ರಿಗೆ ದೇವರು 100 ವರ್ಷ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಶಿವರಾಜೇಗೌಡರಿಗೆ ಕೊಡಲಿ ದೇವರು, ಜೊತೆಗೆ ಅವ್ರ ಟೀಮ್ ಕೊಡಲಿ ಅಂತ ಹೇಳ್ತಾ ನಾನು ಒಂದು ಮಾತು ಮುಗಿಸ್ತೇನೆ. ಹುಣಸೂರು ಪತ್ರಿಕಾ ವಿತರಕರ ಸಂಘದ ಸಹಯೋಗದಲ್ಲಿ, ಹಾಗೆಯೇ ಹುಣಸೂರು ತಾಲೂಕು ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಎಲ್ಲ ವಿತರಕರಿಗೆ ಜರ್ಕಿನ್ ವಿತರಣೆಯನ್ನು ಮಾಡುವಂಥ ಒಂದು ಉತ್ತಮವಾದಂಥ ಕೆಲಸವನ್ನು ಹಮ್ಮಿಕೊಂಡಿರುವಂಥದ್ದು ತುಂಬ ಸಂತೋಷದ ಸಂಗತಿ. ಅದಕ್ಕೆಲ್ಲ ಸಹಕಾರ ಕೊಡ್ತಿರುವಂಥ ನಮ್ಮ ರಾಜು ಅವರು, ಮಿತ್ರದವರು, ಮತ್ತು ಈಗ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು, ವಿಶೇಷವಾಗಿ ತಾಲೂಕು ಪತ್ರಕರ್ತರ ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾದಂಥ HRK ಅವರು ಎಲ್ಲರೂ ಇದ್ದೀರಿ, ಮತ್ತೆಲ್ಲ ಪದಾಧಿಕಾರಿಗಳು ಚೆನ್ನೂರಾಜ್ ಅವರು ಇದ್ದೀರಿ, ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿದ್ದೀರಿ, ಮತ್ತು ವಿತರಕರ ಸಂಘದ ಅಧ್ಯಕ್ಷರಾದ ನಟರಾಜ್ ಅವರಿದ್ದೀರಿ, ನೇರಕುಪ್ಪ ಮಾದೇವ್ ಹಿರಿಯ ಪತ್ರಕರ್ತರೆಲ್ಲ ಇದ್ದೀರಿ. ಈ 2 ವಿಚಾರಗಳನ್ನು ಅಷ್ಟೇ ಹೇಳ್ತೀನಿ, ಯಾಕಂದರೆ ಎಲ್ಲರಿಗೂ ಕೂಡ ಸಮಯದ ಅಭಾವ ಇರೋದು ಕಾರಣಕ್ಕಾಗಿ. ಇವತ್ತು ನಾವು HP ಮಂಜುನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವಿಲ್ಲೆಲ್ಲ ಸೇರಿದಂಥದ್ದು. ಹಾಗಾಗಿ ಅವ್ರ ಬಗ್ಗೆ 2 ವಿಚಾರಗಳನ್ನು ಹೇಳಲೇಬೇಕಾಗ್ತದೆ. 15 ದಿನದಿಂದ ನಾನು ಅವರೆಲ್ಲ ಒಂದು ಕಡೆ ಸೇರಿದ್ವಿ. ಬಹುಶಃ ರಾಜ್ಯನೂ ಇದ್ರು ಅನ್ಸುತ್ತೆ ನನಗೆ. ಅಮ್ಮನ ಅವ್ರದ್ದು ಜನ್ಮದಿನದ ಅಂಗವಾಗಿ ನಾವೆಲ್ಲ ಸೇರಿದ್ವಿ, ತುಂಬ ಆಯ್ತು ಸೇರಿದ್ರು. ನಾನು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಸುಮಾರು 11:30. ಆಗ ಅವರು ಒಂದು ಮಾತಾಡಿದ್ರು ನನಗೆ, ಸರ್ ನಾನು ರಾಜಕಾರಣಕ್ಕೆ ಬಂದು ಅಧಿಕಾರ ಕಳ್ಕೊಂಡಿರ್ಬೋದು, ಅದಕ್ಕೇನು ನನಗೆ ಬೇಜಾರಿಲ್ಲ ಸರ್. ಹಣನೂ ಕಳ್ಕೊಂಡಿದ್ದೀನಿ, ಅದಕ್ಕೂ ನನಗೇನು ಬೇಜಾರಿಲ್ಲ ಸರ್. ಆದರೆ ನಾನು ಒಳ್ಳೆ ಸ್ನೇಹಿತನ ಕಳ್ಕೊಂಡ್ಬಿಟ್ಟೆ ಈ ರಾಜಕಾರಣಕ್ಕೆ ಬಂದು ಅಂತೀನಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.